ಹಾಯ್ ಫ್ರೆಂಡ್ಸ್, ನಾನು ರೂಪಾ, ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ. ಸೊ ಈಗ ಆಲ್ರೆಡಿ ನಿಮಗೆಲ್ರಿಗೂ ಗೊತ್ತು, ನಾವು 10th ಸಿಲೆಬಸ್, ಅದು ಎಸ್ಪೆಷಲಿ ಪಾರ್ಟ್ ಫಸ್ಟಲ್ಲಿ ಕೆಮಿಸ್ಟ್ರಿ ಪಾರ್ಟ್ ಕಂಪ್ಲೀಟ್ ಮಾಡಿ ನೆಕ್ಸ್ಟು ಬಯೋ ಪಾರ್ಟಿಗೆ ಬಂದಿದ್ವಿ. ಅದರಲ್ಲಿ ಲೈಫ್ ಪ್ರೊಸೆಸ್ ಮತ್ತು ಕಂಟ್ರೋಲ್ ಕೋಆರ್ಡಿನೇಷನ್ ಆಲ್ರೆಡಿ ಡಿಸ್ಕಸ್ ಮಾಡಿ ಆಗಿದೆ. ಸೊ ಇವತ್ತಿನ ಕ್ಲಾಸಲ್ಲಿ ದಿ ಮೋಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತಲೇ ಹೇಳ್ಬೋದು. ಬಟ್ ಆಲ್ರೆಡಿ ನಿಮಗೆ ಟೀಚರ್ಸ್ ಎಲ್ಲ ಹೇಳಿರ್ತಾರೆ, ಬ್ಲೂ ಪ್ರಿಂಟ್ ಆಲ್ರೆಡಿ 3 to 5 ಮಾರ್ಕ್ಸ್, ಅಂದರೆ ಆ ಒಂದು ಚಾಪ್ಟರಿಂದ ಮ್ಯಾಕ್ಸಿಮಮ್ 8 ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ಆಲ್ರೆಡಿ ಗೊತ್ತಿರುತ್ತೆ. ಬಟ್ ಏನಂತ ಹೇಳಿದ್ರೆ, ಆ್ಯಸ್ ಎ ಕಾಂಪಿಟೇಟರ್, ಆ್ಯಸ್ ಎ 10th ಸ್ಟೂಡೆಂಟ್ ನಮಗೆಲ್ರಿಗೂ ಗೊತ್ತಿರಬೇಕು. ಬಿಕಾಸ್ ಇದು ಈಸಿಲಿ ಗೇನ್ ಮಾಡ್ತಕ್ಕಂತಹ, ಅಂದರೆ ಈಸಿಲಿ ಮಾರ್ಕ್ಸ್ನ ಗೇನ್ ಮಾಡ್ತಕ್ಕಂತಹ ಒಂದು ಸೆಕ್ಟರ್ ಆಗಿರೋದ್ರಿಂದ ಇದನ್ನು ನಾವು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಬಿಕಾಸ್ ಇದರಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿ ನೇಮ್, ಈ ಚಾಪ್ಟರ್ ನಾವೇನು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ದಿ ಎನ್ವಿರಾನ್ಮೆಂಟ್. ಸೊ ಎನ್ವಿರಾನ್ಮೆಂಟ್ ಮೀನ್ಸ್ ಅದನ್ನು ಮುಂದುವರೆದು ನಾವು ಎಕಾಲಜಿ ಅಂತ ಹೇಳಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಮ್ಮ ಪರಿಸರ, ಸೊ ನಮ್ಮ ಪರಿಸರ ಅಂತ ಹೇಳಿದ್ರೆ ದೆರ್ ಈಸ್ ಅ ಇಂಟರಾಕ್ಷನ್ ಬಿಟ್ವೀನ್ ಲಿವಿಂಗ್, ನಾನ್ ಲಿವಿಂಗ್ ಥಿಂಗ್ ಆ್ಯಂಡ್ ಆಲ್ಸೋ ಎನ್ವಿರಾನ್ಮೆಂಟ್ ಅಂತ ಹೇಳಿ ಕರಿತೀವಿ. ಬಿಕಾಸ್ ನಾವು ಕಂಫರ್ಟೇಬಲ್ ಆಗಿ ಇದ್ದೀವಿ ಅಥವಾ ನಾವು ಕಂಫರ್ಟೇಬಲ್ ಆಗಿ ಟೀಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸೊ ವಿತ್ ದಿ ಹೆಲ್ಪ್ ಆಫ್ ದಿಸ್ ಒನ್, ಸೊ ಮೈಕ್ ಬೇಕು, ಸ್ಲೈಡ್ ಮೂವರ್ ಬೇಕು, ನೆಕ್ಸ್ಟು PPT ಬೇಕಾಗತ್ತೆ. ಸೊ ಇದೆಲ್ಲದೂ ಕೂಡ ಲಿವಿಂಗ ನಾನ್ ಲಿವಿಂಗ್ ಅಂತ ಕೇಳಿದ್ರೆ ಸಣ್ಣ ಸ್ಮಾಲ್ ಕ್ವಶನ್ ಆಗುತ್ತೆ. ಬಿಕಾಸ್ ಇದೆಲ್ಲದೂ ಕೂಡ ನಾನ್ ಲಿವಿಂಗ್ ಥಿಂಗ್ ಆಗಿರುತ್ತೆ. ನಾವು ಕಂಫರ್ಟೇಬಲ್ ಆಗಿ ಮಾತಾಡ್ತಾ ಇದ್ದೀವಿ, ಸೊ ಈಸಿಯಾಗಿ ಪಾಠ ಮಾಡ್ತಿದ್ದೀವಿ. ಲಿವಿಂಗ್ ಥಿಂಗ್ ಯಾವುದರ ಜೊತೆ ಇಂಟ್ರ್ಯಾಕ್ಷನ್ ನಡೀತಾ ಇದೆ, ವಿತ್ ದಿ ಹೆಲ್ಪ್ ಆಫ್ ಎನ್ವಿರಾನ್ಮೆಂಟ್ ಓನ್ಲಿ. ಸೊ ನಮ್ಮ ಪರಿಸರ, ಸೊ ಅಲ್ಲಿ ಹೆಸರೇ ಗೊತ್ತಾಗ್ತಾ ಇದೆ, ಅಲ್ಲಿ ಪರಸ್ಪರ ಅಂತರ್ಕ್ರಿಯೆ ಅಂತ ಹೇಳಿ ಕರಿತೀವಿ. ದಟ್ ಮೀನ್ಸ್ ಲಿವಿಂಗ್ ಥಿಂಗ್ಸು ಮತ್ತು ನಾನ್ ಲಿವಿಂಗ್ ಥಿಂಗ್ಸು ಅದೆರಡೂ ಕೂಡ ನಮ್ಮ ಎನ್ವಿರಾನ್ಮೆಂಟಿಗೆ ರಿಲೇಟೆಡ್ ಆಗಿರೋದ್ರಿಂದ, ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ವಾಟ್ ಈಸ್ ಎನ್ವಿರಾನ್ಮೆಂಟ್ ಅನ್ನೋದ್ರಿಂದ ಹಿಡಿದು, ಸೊ ಅದರಲ್ಲಿ ಬರ್ತಕ್ಕಂತಹ ಸುಮಾರಷ್ಟು ಪ್ರೊಸೆಸ್ಗಳು, ದಿ ಮೋಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ, ದ ಫಸ್ಟ್ ಥಿಂಗ್, ನಮ್ಮ ಪಾರ್ಟ್ ಫಸ್ಟ್ ಬುಕ್ಸ್ ಏನಿದೆ ಅದರಲ್ಲಿ 15th ಚಾಪ್ಟರ್ ದಿ ಎನ್ವಿರಾನ್ಮೆಂಟ್, ಅಂದರೆ ನಮ್ಮ ಪರಿಸರ ಅಂತ ಹೇಳಿ ಕರಿತೀವಿ. ಸೊ ಅದರಲ್ಲಿ ಮುಂಚೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಸೊ 6th ಸ್ಟ್ಯಾಂಡರ್ಡ್, ಐ ಥಿಂಕ್ 5thವರೆಗೂ ಏನಾಗಿರುತ್ತೆ ಅಂತ ಹೇಳಿದ್ರೆ ಎನ್ವಿರಾನ್ಮೆಂಟ್ ಅಂತಲೇ ಕಲ್ಕೊಂಬಂದಿರ್ತೀವಿ. ಪರಿಸರ ಅಧ್ಯಯನ, ಎನ್ವಿರಾನ್ಮೆಂಟಲ್ ಸ್ಟಡಿ ಅಂತ ಓದ್ಕೊಂಬಂದಿರ್ತೀವಿ. ಆಫ್ಟರ್ 5th ಕ್ಲಾಸ್ 6th ಸ್ಟ್ಯಾಂಡರ್ಡಿಗೆ ಎಂಟ್ರಿ ಆದ ತಕ್ಷಣವೇ ಅದು ಟೋಟಲಿ ಡಿಫರ್ ಆಗುತ್ತೆ, ಅಂದರೆ ಒಂದು ಸಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ನಾವು ಸೈನ್ಸ್ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಓದ್ತಾ ಬರ್ತೀವಿ. ಸೊ ಅಲ್ಲಿ ಸೈನ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎನ್ವಿರಾನ್ಮೆಂಟ್. ಸೊ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ ಗೊತ್ತು ನಿಮಗೆ ಏನಾಗುತ್ತೆ, ಅವರ್ ಸರೌಂಡಿಂಗ್ ಅಟ್ಮಾಸ್ಫಿಯರ್, ವಿ ಕಾಲ್ ಇಟ್ ಆಸ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಈಸಿಲಿ ಡಿಫೈನ್ ಮಾಡ್ತಾ ಹೋಗ್ತೀವಿ. ಅಂದರೆ ನಮ್ಮ ಸುತ್ತಮುತ್ತಲಿನ ಒಂದು ವಾತಾವರಣವನ್ನು ನಾವೇನಂತ ಕರಿತೀವಿ, ಪರಿಸರ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಪರಿಸರ ಅಂತ ಹೇಳಿದ್ರೆ ಸುಮಾರಷ್ಟು ವಿಷಯಗಳನ್ನು ನಾವಲ್ಲಿ ತಿಳ್ಕೊಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಡೇ ಸ್ಟಾರ್ಟ್ ಆಗ್ತಿದೆ ಅಥವಾ ನಮ್ಮ ಡೇ ಬಿಗಿನ್ಸ್ ಅಂತ ಹೇಳಿ ನಾವೇನು ಕರಿತೀವಿ, ಸೊ ಅವಾಗಿಂದನೂ ನಾವು ಮಾಡ್ತಕ್ಕಂತಹ ಎಕ್ಸಸೈಸ್ ಆಗಿರ್ಬೋದು, ನಾವು ಮಾಡ್ತಕ್ಕಂತಹ ಯೋಗ ಆಗಿರ್ಬೋದು, ಅಥವಾ ಕೆಲವೊಬ್ಬರಿಗೆ ಏನಂತ ಹೇಳಿದ್ರೆ ಪರ್ ಡೇ ಅವರು 2 times ವಾಕ್ ಮಾಡಲೇಬೇಕು. ಸೊ ಮಾರ್ನಿಂಗ್ ಅವರು ವೇಕಪ್ ಆದ ತಕ್ಷಣವೇ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ವಾಕ್ ಮಾಡೋ ಪ್ರಾಕ್ಟೀಸ್ ಇರಬೇಕು, ಅಥವಾ ಈವ್ನಿಂಗ್ ಟೈಮಲ್ಲಾರು ವಾಕ್ ಮಾಡಬೇಕು. ಸೊ ಹೀಗೆ ನಮ್ಮ ವರ್ಕ್ ಶೆಡ್ಯೂಲ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅಥವಾ ನಮ್ಮ ಡೇ ಯಾವಾಗ ಸ್ಟಾರ್ಟ್ ಆಗುತ್ತೋ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮತ್ತು ಪರಿಸರದ ರಿಲೇಷನ್ಶಿಪ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಒಂದು ಬಾಡಿ ಆರ್ಗನೈಸೇಷನ್ ಅಥವಾ ಬಾಡಿ ಸಿಸ್ಟಮ್ ಅಂತ ನಾವೇನು ಕರಿತೀವಿ, ಸೊ ಹೆಲ್ದಿಯಾಗಿರಬೇಕು ಅಂತ ಅಂದ್ಕೊಂಡು ನಮಗೆ ನೈಟ್ ನಾವು ಯೋಚನೆ ಮಾಡಿರ್ತೀವಿ. ಸೊ ನಮ್ಮ ಡೇ ಸ್ಟಾರ್ಟ್ ಆಗಬೇಕಾದ್ರೆ ಅದು ಹ್ಯಾಪಿ ಆಗಿರಬೇಕು ಅಂತ ಹೇಳಿ. ಸೊ ಹ್ಯಾಪಿಯಾಗಿರೋದಕ್ಕೆ ಹೆಲ್ಪ್ ಮಾಡೋರು ಅಥವಾ ಸಪೋರ್ಟಿವ್ ಸಿಸ್ಟಮ್ ಅಂತ ಹೇಳಿದ್ರೆ ಎನ್ವಿರಾನ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಎನ್ವಿರಾನ್ಮೆಂಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ನಾವು ನೋಡ್ತಾನೆ ಇದ್ದೀವಿ, ನಮ್ಮ ಮೀಡಿಯಾಸ್ ಅಂತ ಹೇಳಿ ಕರಿತೀವಿ. ಸೊ ಮೀಡಿಯಾಸ್ ಅಂತ ಹೇಳಿದ್ರೆ ನಿಮಗೆಲ್ರಿಗೂ ಗೊತ್ತು, ಸ್ಮಾಲ್ ಮೀಡಿಯಾ ಆಗಿರ್ಬೋದು ಅಥವಾ ಬಿಗ್ ಮೀಡಿಯಾಸ್ ಆಗಿರ್ಬೋದು. ಇವಾಗ ಮೊಬೈಲ್ ಫೋನ್, ನ್ಯೂಸ್ ಪೇಪರ್ಸ್, TV ಎಲ್ಲದೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಕಡೆನೂ ಒಂದೇ ಒಂದು ಇನ್ಫಾರ್ಮೇಷನ್ ಇರುತ್ತೆ. ಏನು ಅಂತ ಹೇಳಿದ್ರೆ
ಎನ್ವಿರಾನ್ಮೆಂಟಲ್ಲಿ ಇವಾಗ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪೊಲ್ಯೂಟೆಡ್ ಏರಿಯಾಸ್ ಅಂತ ಹೇಳಿ ಕರಿತೀವಿ. ಸೊ ಪೊಲ್ಯೂಟೆಡ್ ಏರಿಯಾಸ್ ಅಂತ ಹೇಳಿದ್ರೆ ಸುಮಾರಷ್ಟು ಜನ ಅಂದರೆ ನಾವು ಎಲ್ಲರೂ ಕೂಡ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಎನ್ವಿರಾನ್ಮೆಂಟನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀವಿ ಅನ್ನೋದನ್ನ ಜಾಸ್ತಿ ಕೇಳ್ತಾ ಹೋಗ್ತೀವಿ. ಅದಕ್ಕೆ ದಿ ಮೋಸ್ಟ್ ಆ್ಯಂಡ್ ದಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್ ಅಂತ ಹೇಳಿ ಕರಿತೀವಿ. ಅಂದರೆ ಓಝೋನ್ ಪದರ ಏನಾಗ್ತಾ ಇದೆ, ಹಾಳಾಗ್ತಾ ಇದೆ, ಓಝೋನ್ ಪದರ ಡೆಸ್ಟ್ರಾಯ್ ಆಗ್ತಾ ಇದೆ ಅನ್ನೋದನ್ನು ಕೇಳ್ತೀವಿ. ಡ್ಯೂ ಟು ದ ಡಿಫಿಷಿಯನ್ಸಿ ಆರ್ ಡ್ಯೂ ಟು ದ ಎಕ್ಸಿಸ್ಟೆನ್ಸ್ ಆಫ್ ದಿಸ್ ಒನ್ ಅಂತ ಹೇಳಿ ಕರಿತೀವಿ. ಮಧ್ಯದ ಸೊ ಇಂತಹ ಒಂದು ಪರಿಸರ ವ್ಯವಸ್ಥೆನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸುಮಾರಷ್ಟು ಪ್ರೊಸೆಸ್ಗಳು ನಡೀತಾ ಹೋಗುತ್ತೆ. ಆ ಒಂದು ಪ್ರೊಸೆಸ್ಗಳಲ್ಲಿ ಅನೇಕ ಅಂದರೆ ನಾನೇನು ಹೇಳಿದೆ ಇವಾಗ ಓಝೋನ್ ಲೇಯರ್ ಡಿಪ್ಲೀಷನ್ ಬಗ್ಗೆ ಆಗಿರ್ಬೋದು ಅಥವಾ ಪೊಲ್ಯೂಷನ್ ಆಗಿರ್ಬೋದು, ಸುಮಾರಷ್ಟು ಟೈಪ್ಸ್ ಆಫ್ ಪೊಲ್ಯೂಷನ್ಸ್ ಇರುತ್ತೆ. ಸೊ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬಣ್ಣ ಮಾಲಿನ್ಯ, ವಿಕಿರಣ ಮಾಲಿನ್ಯ, ಶಬ್ದ ಮಾಲಿನ್ಯ, ಜಲ ಮಾಲಿನ್ಯ, ಸೊ ಎಲ್ಲದೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ಕ್ಲೂಡೆಡ್ ದಟ್ ಒನ್. ಇವಾಗ ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಒಂದು ವರ್ಕನ್ನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಸೊ ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಇರುತ್ತೆ. ಸೊ ಅದನ್ನು ನಾವು ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಸ್ ಇಟ್ ಈಸ್ ನಮ್ಮ ಒಂದು ಪರಿಸರ ವ್ಯವಸ್ಥೆನಲ್ಲೂ ಕೂಡ ಅಷ್ಟೇ, ಪರಿಸರ ನಮಗೆ ಏನೆಲ್ಲ ಕೊಟ್ಟಿದೆ ಅಥವಾ ಪರಿಸರದಲ್ಲಿ ನಾವು ಕೂಡ ಇದ್ದೀವಿ. ಸೊ ಪರಿಸರದ ಒಂದು ಭಾಗವಾಗಿ ನಾವಿದ್ದೀವಿ. ಆ ರೀತಿ ಆಗಿದ್ದಾಗ ಸೊ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ನಾವು ಈಕ್ವಲ್ ಆಗಿ ತಗೊಳ್ಬೇಕಾಗತ್ತೆ. ಹಾಗೆ ನಮ್ಮ ಪರಿಸರವನ್ನು ನಾವು ಯಾವ ರೀತಿಯಾಗಿ ಶುಚಿಯಾಗಿ ಇಟ್ಕೋಬೇಕು ಅನ್ನೋದು ಕೂಡ ನಮ್ಮ ನಿರ್ಧಾರ ಆಗಿರುತ್ತೆ. ನೆಕ್ಸ್ಟು ಈ ಒಂದು ಪರಿಸರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸುಮಾರಷ್ಟು ಪ್ರೊಸೆಸ್ಗಳು ನಡೆಯುತ್ತೆ ಅಂತ ಹೇಳಿದೆ. ಅದರಲ್ಲಿ ದಿ ಮೋಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇಂಡಿಪೆಂಡೆಂಟ್ ಪ್ಲ್ಯಾಂಟ್ ಅಂತಲೇ ಹೇಳಿ ಕರಿತೀವಿ ನಾವು. ಸೊ ಇಂಡಿಪೆಂಡೆಂಟ್ ಪ್ಲ್ಯಾಂಟ್ ಅಂತ ಯಾಕೆ ಕರಿತೀವಿ ಎಲ್ರಿಗೂ ಗೊತ್ತು, ಕಿಚನ್ ಹೌಸ್ ಅಂತಲೇ ಕರಿತೀವಿ ಪ್ಲ್ಯಾಂಟ್ನ, ಕಿಚನ್ ಹೌಸ್ ಕ್ಲೋರೋಪ್ಲಾಸ್ಟ್. ಸೊ ಕ್ಲೋರೋಪ್ಲಾಸ್ಟ್ ಅಂದ ತಕ್ಷಣವೇ ನಮಗೆ ಒಂದು ಇಮ್ಯಾಜಿನೇಷನ್ ಅಥವಾ ಒಂದು ಡಯಾಗ್ರಾಮ್ ಕಣ್ಮುಂದೆ ಬಂದು ಹೋಗಬೇಕು. ಬಿಕಾಸ್ ನಾನು ಹೇಳಿದ್ದೆ ಕಾಯಿನ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಸೊ ಅದಕ್ಕೆ ಥೈಲಕಾಯ್ಡ್ ಅಂತ ಹೇಳಿ ಕರಿತೀವಿ. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಥೈಲಕಾಯ್ಡ್ ಓನ್ಲಿ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಗ್ರಾನಾ ಇರುತ್ತೆ. ಗ್ರಾನಾನಲ್ಲಿ ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ ನಡೆಯುತ್ತೆ. ಸೊ ಇನ್ ಬಿಟ್ವೀನ್ ದಿ ಥೈಲಕಾಯ್ಡ್ಸ್ ಅರೇಂಜ್ಮೆಂಟ್ ಅಲ್ಲಿ ಸ್ಪೇಸಲ್ಲಿ ಏನಾಗಿರುತ್ತೆ, ಸ್ಟ್ರೋಮಾ ಪ್ರೆಸೆಂಟ್ ಇರುತ್ತೆ. ಸೊ ಸ್ಟ್ರೋಮಾನಲ್ಲಿ ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್ನು ನಡೆಯುತ್ತೆ. ಅಂದರೆ ಗ್ರಾನಾ ಭಾಗದಲ್ಲಿ ಎಸ್ಪೆಷಲಿ ವಿತ್ ದಿ ಹೆಲ್ಪ್ ಆಫ್ ಕ್ಲೋರೋಫಿಲ್ ಪಿಗ್ಮೆಂಟ್ ಆ್ಯಂಡ್ ಸನ್ಲೈಟ್ ಸೊ ಏನು ಮಾಡುತ್ತೆ ನಮ್ಮ ಪ್ಲ್ಯಾಂಟ್ ಕಾರ್ಬನ್ ಡೈಆಕ್ಸೈಡನ್ನು ಯೂಸ್ ಮಾಡಿಕೊಂಡು ವಾಟರ್ ಕಂಟೆಂಟನ್ನು ಯೂಸ್ ಮಾಡಿಕೊಂಡು ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಕ್ಲೋರೋಫಿಲ್ ಪಿಗ್ಮೆಂಟ್ ಇರೋದ್ರಿಂದ ಗ್ಲೂಕೋಸ್ ರಿಲೀಸ್ ಆಗುತ್ತೆ ಪ್ರಾಡಕ್ಟ್ ಆಗಿ. ಅದ್ರ ಜೊತೆಗೆ ಸಿಕ್ಸ್ O2 ಅಂತ ಹೇಳಿ ಕರಿತೀವಿ ಆಕ್ಸಿಜನ್ ಮಾಲಿಕ್ಯೂಲ್ ರಿಲೀಸ್ ಆಗುತ್ತೆ. ಅದರ ಜೊತೆಗೆ ಬೈ ಪ್ರಾಡಕ್ಟ್ ಆಗಿ ವಾಟರ್ 6H2O ಕೂಡ ರಿಲೀಸ್ ಆಗುತ್ತೆ. ಸೊ ಒಂದು ಉತ್ಪಾದಕ ಜೀವಿ ಅಂದ ತಕ್ಷಣ ಪ್ಲ್ಯಾಂಟ್ ನೆನಪಾಗಬೇಕು. ಪ್ಲ್ಯಾಂಟ್ ಅಂದ ತಕ್ಷಣ ಪ್ಲ್ಯಾಂಟ್ ಸೆಲ್ ಆದಮೇಲೆ ಕ್ಲೋರೋಪ್ಲಾಸ್ಟಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ವಿತ್ ದಿ ಹೆಲ್ಪ್ ಆಫ್ ಸನ್ಲೈಟ್ ಏನಾಗುತ್ತೆ ರಿಯಾಕ್ಟೆಂಟ್ಸ್ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ಸ್ ಅಂತ ಹೇಳಿ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಒನ್ ಭಕ್ಷಕರು ಅಂತ ಹೇಳಿ ಕರಿತೀವಿ. ಅಫ್ಕೋರ್ಸ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಕನ್ಸ್ಯೂಮರ್ಸ್ ಆಗಿರ್ತೀವಿ. ಬಿಕಾಸ್ ನಾವು ಪ್ರೊಡ್ಯೂಸರ್ ಆಗೋದಕ್ಕೆ ಆಗಲ್ಲ. ನಾವು ಅನ್ಕೋಬೋದು ನಾವು ರೇಷನ್ ತೊಗೊಂಬಂದು ನಾವು ಫುಡ್ನ ಪ್ರಿಪೇರ್ ಮಾಡ್ತೀವಿ, ಹೆಂಗೆ ನಮ್ಮನ್ನು ನಾವು ಜಡ್ಜ್ ಮಾಡ್ಕೊಳ್ಳೋದು ಕನ್ಸ್ಯೂಮರ್ಸ್ ಅಂತ ಹೇಳಿ. ಯಾಕೆ ಅಂದರೆ ಪ್ಲ್ಯಾಂಟ್ ಬೈ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಅನಿಮಲ್ಸ್ನ ಆಗಿರ್ಬೋದು ನಾವೇನು ಮಾಡ್ತೀವಿ ಕನ್ಸ್ಯೂಮ್ ಮಾಡಿಕೊಂಡು ನಮ್ಮ ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡ್ಕೊಳ್ತೀವಿ. ದಟ್ಸ್ ವೈ ವಿ ಆರ್ ಆಲ್ ಡಿಪೆಂಡೆಂಟ್ ಅಂತ ಹೇಳಿ ಕರಿತೀವಿ. ಸೊ ಕನ್ಸ್ಯೂಮರ್ ಗ್ರೂಪಿಗೆ ಏನಾಗುತ್ತೆ ಪ್ರಾಣಿಗಳು ಬರುತ್ತೆ. ಉತ್ಪಾದಕರು ಒನ್ ಆ್ಯಂಡ್ ಓನ್ಲಿ ದ ಬ್ಯೂಟಿಫುಲ್ ಪ್ಲ್ಯಾಂಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಹಾಗಿದ್ರೆ ಸೊ ಪ್ಲ್ಯಾಂಟು ಫುಡ್ನ ಪ್ರಿಪೇರ್ ಮಾಡ್ತು, ನಾವೆಲ್ಲರೂ ಫುಡ್ನ ಕನ್ಸ್ಯೂಮ್ ಮಾಡಿದ್ವಿ. ನೆಕ್ಸ್ಟ್ ಏನಾಯಿತು ನಮ್ಮ ಲೈಫ್ ಸೈಕಲ್ ಕಂಪ್ಲೀಟ್ ಆಯಿತು. ಇವಾಗೆಲ್ಲ ನಾವು ಹೇಳ್ತಾ ಇರ್ತೀವಿ ಸೊ ಇಂಡಿಯಾ ಅಥವಾ ಆಲ್ ಓವರ್ ದಿ ವರ್ಲ್ಡ್ ಒಬ್ಬ ಮನುಷ್ಯನ ಲೈಫ್ ಎಕ್ಸ್ಪ್ಯಾನ್ಷನ್ ಡೇಟು 55 to 60 ಇಯರ್ ಬದುಕಬಹುದು ಅಂತ ಜಸ್ಟ್ ಆವ್ರೇಜಲ್ಲಿ ಹೇಳ್ತಾ ಇರ್ತಾರೆ. ಸೊ ಹಾಗಿದ್ರೆ ಓಕೆ ನಮ್ಮ ಲೈಫ್ ಸೈಕಲ್ ಕಂಪ್ಲೀಟ್ ಆಯಿತು, ಒಬ್ಬ ವ್ಯಕ್ತಿ ಸತ್ತೋಗಿದ್ದಾರೆ ಅಂತ ಹೇಳಿದ್ರೆ ಜಸ್ಟು ಅಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಆ ಒಂದು ಡೆಡ್ ಬಾಡಿ ಹೆಂಗೆ ಡಿಸಪಿಯರ್ ಆಗತ್ತೆ.
ಸೊ ಇಲ್ಲಿ ಹೆಂಗೆ ಡಿಸಪಿಯರ್ ಆಗುತ್ತೆ, ಮತ್ತೆ ನಾವು ನ್ಯೂ ಕಾನ್ಸೆಪ್ಟ್ನ ಕಲಿತೀವಿ, ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್. ಬಯೋಡಿಗ್ರೇಡಬಲ್ ಅಂತ ಹೇಳಿದ್ರೆ ಜೈವಿಕವಾಗಿ ವಿಘಟನೆಗೆ ಒಳಗಾಗ್ತಕ್ಕಂತಹ ವಸ್ತುಗಳು. ನೆಕ್ಸ್ಟು ಜೈವಿಕವಾಗಿ ವಿಘಟನೆ ಹೊಂದದೇ ಇರತಕ್ಕಂಥ ವಸ್ತುಗಳು ನಾನ್ ಬಯೋಡಿಗ್ರೇಡಬಲ್ಗೆ ಬರುತ್ತೆ, ಅಜೈವಿಕ ವಸ್ತು. ಸೊ ಇಷ್ಟು ಕಾನ್ಸೆಪ್ಟ್ ಗೊತ್ತಿರಲಿ. ಜೈವಿಕ ಬಯೋಡಿಗ್ರೇಡಬಲ್ ಯಾವುದು ಕಂಪ್ಲೀಟಾಗಿ ಡಿಸಪಿಯರ್ ಆಗುತ್ತೋ, ನಮ್ಮ ಎನ್ವಿರಾನ್ಮೆಂಟಿಗೆ ಹಾರ್ಮ್ಫುಲ್ ಆಗಿರೋದಿಲ್ವೋ ಅದಕ್ಕೆ ನಾವು ಜೈವಿಕ ಅಥವಾ ಬಯೋಡಿಗ್ರೇಡಬಲ್ ಅಂತ ಕರಿತೀವಿ. ಯಾವುದು ಪರಿಸರಕ್ಕೆ ವಿರುದ್ಧವಾಗಿ ಇರುತ್ತೋ, ಅಥವಾ ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್, DDT, ಗ್ಲಾಸ್, ಡೈಕ್ಲೋರೋ ಡೈಫಿನಲ್ ಟ್ರೈಕ್ಲೋರೋ ಈಥೇನ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಲಾಂಗ್ ಫಾರ್ಮ್ ಕೇಳ್ತಾರೆ ಎಕ್ಸಾಮಲ್ಲಿ, ಕೇಳಿದ್ದಾರೆ ಕೂಡ. ರಿಪೀಟೆಡ್ ದಿಸ್ ಒನ್, ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್ ಅಂತ ಹೇಳಿ ಕರಿತೀವಿ. ಸೊ DDT ಆಲ್ಸೋ ಕಮ್ಸ್ ಅಂಡರ್ ದಿ ಗ್ರೂಪ್ ಆಫ್ ನಾಟ್ ಬಯೋಡಿಗ್ರೇಡಬಲ್ ಅಂತ ಹೇಳಿ ಕರಿತೀವಿ. ಸೊ ಇಷ್ಟು ಕೂಡ ಕಂಪ್ಲೀಟಾಗಿ ಡಿಸಪಿಯರ್ ಮಾಡೋದು ಯಾರು, ಅವರ ಒಂದು ರೋಲ್ ಏನು. ಸೊ ಏನು ಆ ರೋಲ್ ಪ್ಲೇನ ಮಾಡ್ತಾ ಇರತ್ತೆ ಅಂತ ಹೇಳಿದ್ರೆ, ನಮ್ಮ ಮೈಕ್ರೋ ಆರ್ಗ್ಯಾನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ ಅಂತ ನಾವೇನು ಕರಿತೀವಿ, ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗೈ ಆಗಿರ್ಬೋದು. ಸೊ ಅದೇನು ಮಾಡುತ್ತೆ, ಕೊಳೆ ತಿನಿಗಳು ಅಂತ ಹೇಳಿ ಕರಿತೀವಿ. ಸೊ ಡಿಕಾಂಪೋಸರ್ಸ್ ಅಂತ ಹೇಳಿ ಕರಿತೀವಿ. ಸೊ ಒಂದು ಡೆಡ್ ಬಾಡಿ ಆಗಿರ್ಬೋದು ಅಥವಾ ಪ್ಲ್ಯಾಂಟ್ ಫುಲ್ ಕಂಪ್ಲೀಟಾಗಿ ಡಿಸಪಿಯರ್ ಆಗೋದಕ್ಕೆ ಹೆಲ್ಪ್ ಮಾಡ್ತವೆ, ಅಂದರೆ ಜೈವಿಕವಾಗಿ ವಿಘಟನೆಗೆ ಒಳಗಾಗೋದಕ್ಕೆ ಹೆಲ್ಪ್ ಮಾಡ್ತವೆ. ನೆಕ್ಸ್ಟು ಹಂಗಂತ ಹೇಳಿ ಸ್ಕೆಲಿಟನ್ ಇರಲ್ವಾ, ಸ್ಕೆಲಿಟನ್ ಕೂಡ ಇದ್ದೇ ಇರುತ್ತೆ. ಡೆಡ್ ಬಾಡಿ ಕಂಪ್ಲೀಟಾಗಿ ಡಿಸಪಿಯರ್ ಆಗತ್ತೆ. ಸೊ ಇದನ್ನು ಫಸ್ಟು ನಾವು ಕಲಿಯೋಕ್ಕೆ ಹೋಗ್ತಾ ಇರೋದು ಇದು ಟ್ರೈಲರ್ ಅಂತ ಹೇಳ್ಬೋದು. ಪ್ರೊಡ್ಯೂಸರ್ ಉತ್ಪಾದಕ ಜೀವಿ, ಕನ್ಸ್ಯೂಮರ್ ಭಕ್ಷಕ ಜೀವಿ, ನೆಕ್ಸ್ಟ್ ಡಿಕಾಂಪೋಸರ್ಸ್ ವಿಘಟಕ ಜೀವಿ. ಸೊ ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆದರೆ ಈಸಿಲಿ ನಾವು 2 ಮಾರ್ಕ್ಸ್ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ ಅಂತ ಅರ್ಥ. ಬಿಕಾಸ್ ಎನ್ವಿರಾನ್ಮೆಂಟ್ ಡೆಫಿನೇಷನ್ ಗೊತ್ತಾಯಿತು. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ಲಿ ಯಾವ ಜೀವಿಗಳು ಬರುತ್ತೆ, ಅದರದ್ದು ರೋಲ್ ಏನು ಅಂತಂದೂ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ಅನದರ್ ಟಾಪಿಕ್. ಸೊ ಭಕ್ಷಕರನ್ನು ಸಸ್ಯಾಹಾರಿಗಳು ಅಂದರೆ ಹರ್ಬಿವೋರಸ್, ಮಾಂಸಾಹಾರಿಗಳು ಕಾರ್ನಿವೋರಸ್, ಸರ್ವಾಹಾರಿಗಳು ಅಂತ ಹೇಳಿದ್ರೆ, ಸೊ ಇಲ್ಲಿ ಮಿಶ್ರಹಾರಿಗಳು ಅಂತ ಕೂಡ ಕರೀತಾರೆ ಇನ್ ಕನ್ನಡ. ಮತ್ತು ಅದಕ್ಕೆ ಸಿನಾನಿಮ್ ವರ್ಡ್, ಸಮಾನಾರ್ಥಕ ಪದ ಸರ್ವಾಹಾರಿಗಳು ಅಂತ ಹೇಳಿ ಕರೀತಾರೆ. ಆಮ್ನಿವೋರಸ್ ಮೀನ್ಸ್ ದೇ ಕ್ಯಾನ್ ಈಟ್ ವೆಜ್ ಆ್ಯಂಡ್ ನಾನ್ ವೆಜ್ ಅಂತ ಹೇಳಿ ಕರಿತೀವಿ. ಸೊ ನಿಮ್ಮಲ್ಲೂ ಕೂಡ ಅಷ್ಟೇ ವೆಜಿಟೇರಿಯನ್ ಇರ್ತಾರೆ, ನಾನ್ ವೆಜಿಟೇರಿಯನ್ ಇರ್ತಾರೆ. ಸೊ ನಾನ್ ವೆಜಿಟೇರಿಯನ್ ಅವರಿಗೆ ಸಾಮಾನ್ಯವಾಗಿ ಏನು ಕರಿತೀವಿ, ಆಮ್ನಿವೋರ್ಸ್ ಅಂತ ಹೇಳಿ ಕರಿತೀವಿ. ಬಿಕಾಸ್ ಅವರು ವೆಜ್ ಕೂಡ ತಿಂತಾರೆ, ನೆಕ್ಸ್ಟ್ ನಾನ್ ವೆಜ್ ಕೂಡ ತಿಂತಾರೆ. ಸೊ ದೀಸ್ ಕಮ್ಸ್ ಅಂಡರ್ ದಿ ಗ್ರೂಪ್ ಆಫ್ ಸರ್ವಾಹಾರಿಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್, ದಿ ಮೋಸ್ಟ್ ಇಂಪಾರ್ಟೆಂಟ್, ಪರಾವಲಂಬಿಗಳು ಅಥವಾ ಪ್ಯಾರಾಸೈಟ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಒಂದು ಜೀವಿ ತಾನು ಬದುಕೋದಕ್ಕೆ, ತನ್ನ ಒಂದು ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಜೀವಿಯನ್ನು ಅವಲಂಬನೆ ಆಗಿರುತ್ತೆ. ಸೊ ಅದಕ್ಕೆ ನಾವು ಪರಾವಲಂಬಿಗಳು. ದಿ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಲೀಚ್ ಅಂತ ಹೇಳಿ ಕರಿತೀವಿ. ಹೈರುಡನೇರಿಯಾ, ಇನ್ನು ಸೈಂಟಿಫಿಕ್ ನೇಮ್ ಜಿಗಣೆ. ಸೊ ಅದಕ್ಕೆ ಹೈರುಡನೇರಿಯಾ ಅಂತ ಹೇಳಿ ಕರಿತೀವಿ. ಬಿಕಾಸ್ ಜಿಗಣೆಯಲ್ಲಿ ಹೆಪಾರಿನ್ ಅಂತಕ್ಕಂತಹ ಜೊಲ್ಲು ಅಥವಾ ಸಲೈವಾ ಪ್ರೆಸೆಂಟ್ ಇರುತ್ತೆ. ಸೊ ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಗ್ಯಾಂಗ್ರೀನ್ ಅಟ್ಯಾಕ್ ಆಗಿರೋ ಒಬ್ಬ ವ್ಯಕ್ತಿಗೆ ಆ ಜಿಗಣೆಯನ್ನು ಬಿಡ್ತಾರೆ. ಬಿಕಾಸ್ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿರುತ್ತೆ. ಸೊ ಅಷ್ಟೂ ಕೂಡ ತನ್ನ ದೇಹದಲ್ಲಿರ್ತಕ್ಕಂತಹ ಹೆಪಾರಿನ್ ಅಂತಕ್ಕಂತಹ ವಸ್ತುವಿನಿಂದ ಆ ಒಂದು ರಕ್ತವನ್ನು ತೆಳು ಮಾಡತ್ತೆ. ಸೊ ಆವಾಗ ಅದಕ್ಕೆ ಹೈರಿಡೋಥೆರಪಿ ಅಂತ ಹೇಳಿ ಕರಿತೀವಿ. ಸೊ ದಟ್ಸ್ ಆಲ್ಸೋ ಕಮ್ಸ್ ಅಂಡರ್ ದಿ ಗ್ರೂಪ್ ಆಫ್ ಪರಾವಲಂಬಿಗಳು. ನೆಕ್ಸ್ಟ್ ಒನ್, ಆಹಾರ ಸರಪಳಿ ಮತ್ತು ಆಹಾರ ಜಾಲ. ಸೊ ಇದನ್ನು ಇಂಗ್ಲೀಷಲ್ಲೇ ನಾವು ಈಸಿಯಾಗಿ ಕಲಿತಾ ಹೋಗ್ತೀವಿ. ಫುಡ್ ಚೈನ್ ಆ್ಯಂಡ್ ಫುಡ್ ವೆಬ್. ಫುಡ್ ಚೈನ್ ಅಂದರೆ ಗೊತ್ತು ನಿಮಗೆ, ಒಂದು ಟ್ರಾಫಿಕ್ ಲೆವೆಲಿಂದ ಇನ್ನೊಂದು ಟ್ರಾಫಿಕ್ ಲೆವೆಲಿಗೆ ಫುಡ್ ಪಾಸ್ ಆಗೋದು ಅಥವಾ ಎನರ್ಜಿ ಪಾಸ್ ಆಗೋದು ಅಂತ ಹೇಳಿ ಕರಿತೀವಿ. ಆಹಾರ ಜಾಲ ಅಂದರೆ ಇಟ್ಸ್ ವೆರಿ ಈಸಿ, ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಫುಡ್ ಚೈನ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಆಹಾರ ಸರಪಳಿಗಳು ಸೇರಿಕೊಂಡಿರ್ತಕ್ಕಂತಹ ಒಂದು ಜಾಲಕ್ಕೆ ಅಥವಾ ಒಂದು ವೆಬ್ಗೆ ನಾವೇನಂತ ಕರಿತೀವಿ, ಫುಡ್ ವೆಬ್ ಅಥವಾ ಆಹಾರ ಜಾಲ ಅಂತ ಹೇಳಿ ಕರಿತೀವಿ. ಇಲ್ಲಿ ಇಷ್ಟು ಚೆನ್ನಾಗಿರ್ತಕ್ಕಂತಹ ಇಮೇಜ್ ನೋಡ್ತಾ ಇದ್ದೀವಿ ನಾವು. ಇದನ್ನು ಚೆನ್ನಾಗಿದೆ ಅಂತ ಹೇಳಿ ನೆನ್ಪಿಟ್ಕೊಳ್ಳೋದ್ಕಿಂತ ಥ್ರೂ ಎಕ್ಸಾಂಪಲ್ ಕಲಿತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್, ಈಸಿಯಾಗಿ ಕಲಿತಾ ಹೋಗ್ಬೋದು. ಸೊ ಈ ಒಂದು ಇಮೇಜಲ್ಲಿ ನಾವು ನೋಡ್ತಾ ಇದ್ದೀವಿ, ನೀವೆಲ್ಲ ಅಬ್ಸರ್ವ್ ಮಾಡ್ತಿದ್ದೀರಾ. ಫಸ್ಟ್ ಏನಂತ ಹೇಳಿದ್ರೆ ಪ್ರೊಡ್ಯೂಸರ್ ಪ್ರೆಸೆಂಟ್ ಇದೆ. ಸೊ ಇಲ್ಲಿ ಪ್ರೊಡ್ಯೂಸರ್ ಅಂತ ಹೇಳಿದ್ರೆ ಪ್ಲ್ಯಾಂಟ್ ಅಂತ ಹೇಳಿ ಕರಿತೀವಿ. ಸೊ ಪ್ಲ್ಯಾಂಟ್ ಪ್ರೊಡ್ಯೂಸರ್ ಯಾಕಾಗಿರುತ್ತೆ ಗೊತ್ತು ನಿಮಗೆ,
ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರೊಸೆಸ್, ದಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೊಸೆಸ್ ವಿ ಕಾಲ್ ಇಟ್ ಆಸ್ ಫೋಟೋಸಿಂಥಸಿಸ್. ಸೊ ಅದೇನು ಮಾಡುತ್ತೆ, ಫೋಟೋಸಿಂಥಸಿಸ್ ಹೆಲ್ಪಿಂದ ತನ್ನ ಒಂದು ಆಹಾರ ತಾನು ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ದಟ್ಸ್ ವೈ ಅದು ಪ್ರೊಡ್ಯೂಸರ್ ಪ್ಲೇಸಲ್ಲಿ ಇರುತ್ತೆ ಯಾವಾಗ್ಲೂ ಪ್ಲ್ಯಾಂಟ್. ಸೊ ಪ್ಲ್ಯಾಂಟ್ ಅಥವಾ ಹರ್ಬ್ ಅಂತ ಹೇಳಿ ಕರಿತೀವಿ, ಹುಲ್ಲು. ಸೊ ಹುಲ್ಲನ್ನು ತಿಂದು ಏನು ಮಾಡುತ್ತೆ, ಗ್ರಾಸ್ ಹಾಪರ್ ತನ್ನ ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ, ಅಂದರೆ ಮಿಡತೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಗ್ರಾಸ್ ಹಾಪರ್ನ ಸಕ್ ಮಾಡೋದು ಯಾರು ಅಂತ ಹೇಳಿದ್ರೆ, ಅಂದರೆ ಯಾರು ಕಿಲ್ ಮಾಡೋದು ಅಂತ ಹೇಳಿದ್ರೆ ಫ್ರಾಗ್, ಬಿಕಾಸ್ ಅದ್ರದ್ದು ಫುಡ್ಡನ್ನು ಗ್ರಾಸ್ ಹಾಪರ್ ಇನ್ಸೆಕ್ಟಿಂದ ಪಡ್ಕೊಳ್ಳುತ್ತೆ. ಫ್ರಾಗನ್ನು ಯಾರು ತಿಂತಾರೆ ಗೊತ್ತಿರುತ್ತೆ ನಿಮಗೆ, ಸ್ನೇಕ್, ಹಾವು. ಸೊ ಹಾವನ್ನು ಭಕ್ಷಣೆ ಮಾಡಿ ತನ್ನ ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಯಾರು, ಈಗಲ್. ಸೊ ಅಲ್ಲೇನಾಗುತ್ತೆ, ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಒಂದು ಎಕ್ಸಾಂಪಲ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಸಾಕು. ಇದನ್ನೇ ನೆನ್ಪಿಟ್ಕೋಬೇಕು ಅಂತಿಲ್ಲ, ಅಕ್ವಾಟಿಕ್ ಮೀಡಿಯಾನಲ್ಲೂ ಕೂಡ ಸುಮಾರಷ್ಟು ಜೀವಿಗಳು ತನ್ನ ಒಂದು ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇರುತ್ತೆ. ಫುಡ್ ಚೈನ್ ನಾನು ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ಇಷ್ಟು ನೆನ್ಪಿಟ್ಕೊಳ್ಳಿ, ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಲಾಸ್ಟಿಗೆ ಹದ್ದು. ಇಷ್ಟನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಹರ್ಬ್, ಗ್ರಾಸ್ ಹಾಪರ್ ಆರ್ ಪ್ಲ್ಯಾಂಟ್, ಗ್ರಾಸ್ ಹಾಪರ್, ಫ್ರಾಗ್, ಸ್ನೇಕ್, ಈಗಲ್. ಸೊ ಇಲ್ಲೇನಾಗುತ್ತೆ, ಯಾವಾಗ್ಲೂ ಅಷ್ಟೇ, ಡೋಂಟ್ ಗೆಟ್ ಬಿ ಕನ್ಫ್ಯೂಸ್ಡ್. ಯಾವಾಗಾದರೂ ಎಕ್ಸಾಮಲ್ಲಿ ಕೇಳಿದ್ರೆ ಫಸ್ಟು ಯಾವಾಗಲೂ ಪ್ರೊಡ್ಯೂಸರ್ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಸಸ್ಯ. ನೆಕ್ಸ್ಟು ಟ್ರಾಫಿಕ್ ಲೆವೆಲ್ 1, 2, 3, 4. 4 ಈಸ್ ದ ಡೆಡ್ ಎಂಡ್, ಚತುರ್ಥಕ ಭಕ್ಷಕ ಅಂತ ಹೇಳಿ ಕರಿತೀವಿ. ಸೊ ಪ್ರಾಥಮಿಕ ಭಕ್ಷಕ ಯಾರಾಗಿರ್ತಾರೆ ಹಾಗಿದ್ರೆ, ಗ್ರಾಸ್ ಹಾಪರ್. ದ್ವಿತೀಯ ಭಕ್ಷಕ ಸೆಕೆಂಡರಿ ಲೆವೆಲಲ್ಲಿ, ಸೆಕೆಂಡ್ ಟ್ರಾಫಿಕ್ ಲೆವೆಲಲ್ಲಿ ಯಾರಿರ್ತಾರೆ, ಫ್ರಾಗ್. ಥರ್ಡ್ ಟ್ರಾಫಿಕ್ ಲೆವೆಲ್ ಅಥವಾ ತೃತೀಯ ಭಕ್ಷಕ ಹಾವಾಗಿರುತ್ತೆ. ನೆಕ್ಸ್ಟು ಫೋರ್ತ್ ಟ್ರಾಫಿಕ್ ಲೆವೆಲ್ ಈಗಲ್, ದಟ್ ಈಸ್ ದ ಎಂಡ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟು ಈ ಕಡೆ ನೋಡ್ತಾ ಇದ್ದೀವಿ ನಾವು, ಪ್ಲ್ಯಾಂಟ್ ಅಥವಾ ಹುಲ್ಲು. ನೆಕ್ಸ್ಟು ಜಿಂಕೆಯನ್ನು ಏನು ಮಾಡುತ್ತೆ, ಹುಲಿ ತಿನ್ನತ್ತೆ. ನೆಕ್ಸ್ಟ್ ಈ ಕಡೆ ಪ್ಲ್ಯಾಂಟ್, ಇನ್ಸೆಕ್ಟ್, ಸ್ಮಾಲ್ ಇನ್ಸೆಕ್ಟ್. ಸೊ ಈ ಕಡೆ ನಾವೇನು ನೋಡ್ತಾ ಇದ್ದೀವಲ್ವಾ, ಆ ಕಡೆ ಲೆಫ್ಟ್ ಸೈಡಲ್ಲಿ ಇದೆ ಅಲ್ವಾ ಲಾಸ್ಟಿಗೆ, ಸೊ ಅಲ್ಲಿ ಫೈಟೋಪ್ಲಾಂಕ್ಟಾನ್ಸ್ ಅಂತೇಳಿ ಕರಿತೀವಿ. ಇನ್ ಅ ಅಕ್ವೈಟಿಕ್ ಮೀಡಿಯಾ, ದಿ ಮೋಸ್ಟ್ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಕೇಳ್ಬೋದು, ನೀರಿನ ಒಳಗಡೆ ವಾಸ ಮಾಡ್ತಕ್ಕಂತಹ ಜೀವಿಗಳು ಇನ್ ಅಕ್ವೈಟಿಕ್ ಮೀಡಿಯಾ, ರೈಟ್ ಅಥವಾ ಡ್ರಾ ಅ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಫುಡ್ ಚೈನ್ ಇನ್ ಅಕ್ವೈಟಿಕ್ ಮೀಡಿಯಾ ಅಂತ ಹೇಳಿ ಕರೀತಾರೆ. ಸೊ ಅಕ್ವೈಟಿಕ್ ಅಥವಾ ನೀರಿನ ಒಳಗಡೆ ಆಹಾರ ಸರಪಳಿ ಯಾವ ರೀತಿಯಾಗಿರುತ್ತೆ. ಸೊ ಅಲ್ಲಿ ಫೈಟೋಪ್ಲಾಂಕ್ಟನ್ಸ್, ಪ್ಲ್ಯಾಂಟ್ ಇರುತ್ತೆ, ಸಣ್ಣ ಪ್ಲ್ಯಾಂಟ್. ಸೊ ಅದನ್ನು ಇನ್ಸೆಕ್ಟ್ ತಿನ್ನತ್ತೆ. ಇನ್ಸೆಕ್ಟ್ ಆದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಮೀನು, ದೊಡ್ಡ ಮೀನುಗಳು ತಿನ್ನತ್ತೆ. ನೆಕ್ಸ್ಟು ಅದನ್ನು ನೀರಿನಲ್ಲಿ ವಾಸ ಮಾಡ್ತಕ್ಕಂತಹ ಅಥವಾ ನೀರಿನ ಮೇಲೆ ವಾಸ ಮಾಡ್ತಕ್ಕಂತಹ ಬಾತುಕೋಳಿ ಅಥವಾ ಡಕ್ ಅದೇನು ಮಾಡುತ್ತೆ, ಅದನ್ನು ಸಕ್ ಮಾಡಿ ತಿನ್ನತ್ತೆ. ಸಣ್ಣ ಸಣ್ಣ ಮೀನುಗಳನ್ನು ಅದು ತಿನ್ನತ್ತೆ. ಸೊ ನೆಕ್ಸ್ಟು ಇಷ್ಟು ನೆನ್ಪಿಟ್ಕೊಳ್ಳಿ, ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಹದ್ದು. ನೆಕ್ಸ್ಟ್ ಈ ಕಡೆ ಬಂದರೆ ನಾವು ಹುಲ್ಲನ್ನು ಜಿಂಕೆ ತಿನ್ನತ್ತೆ, ಜಿಂಕೆಯನ್ನು ಹುಲಿ ತಿನ್ನತ್ತೆ. ಸೊ ದಟ್ ಈಸ್ ಆಲ್ಸೋ ಅ ಕಾರ್ನಿವೋರಸ್. ನೆಕ್ಸ್ಟ್ ಒನ್ ಇನ್ನು ವಾಟರ್ ಮೀಡಿಯಾ ಅಂತ ಕೇಳಿದ್ರೆ ಫೈಟೋಪ್ಲಾಂಕ್ಟನ್ಸ್. ನೆಕ್ಸ್ಟು ಸ್ಮಾಲ್ ಇನ್ಸೆಕ್ಟ್, ಅದನ್ನು ತಿಂದು ಬದುಕೋದು. ಮೀನನ್ನು ತಿಂದು ಬದುಕೋಂತಹ ಪಕ್ಷಿ. ಇಷ್ಟು ಕೂಡ ಅಂದರೆ 3 ಫುಡ್ ಚೈನು ಕಂಪ್ಲೀಟ್ ಆಯಿತು. ಎಕ್ಸಾಮಲ್ಲಿ ಅವ್ರು ಯಾವುದಾದ್ರು ಕೇಳಿ, ಬಟ್ ಥ್ರೂ ಇಮೇಜ್, ವಿತ್ ದಿ ಹೆಲ್ಪ್ ಆಫ್ ಇಮೇಜ್ ನೆನ್ಪಿಟ್ಕೊಂಡ್ರೆ ಅಷ್ಟು ಕಂಟೆಂಟು ಈಸಿಯಾಗಿ ನೆನಪಾಗುತ್ತೆ. ನೆಕ್ಸ್ಟ್ ಒನ್, ಒಂದನ್ನೊಂದು ಭಕ್ಷಿಸುವ ಜೀವಿಗಳ ಸರಪಣಿ. ಅಂದರೆ ಒಂದು ಏನಾಗುತ್ತೆ, ಉತ್ಪಾದಕ ಜೀವಿ ಇರುತ್ತೆ. ಉತ್ಪಾದಕ ಜೀವಿಯನ್ನು ಪ್ರಾಥಮಿಕ ಭಕ್ಷಕ, ದ್ವಿತೀಯ ಭಕ್ಷಕ, ತೃತೀಯ ಭಕ್ಷಕ, ಲಾಸ್ಟ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಚತುರ್ಥಕ ಭಕ್ಷಕ ಅಂತ ಹೇಳಿ ಕರಿತೀವಿ. ಸೊ ಅದನ್ನು ನಾವು ಪ್ರಾಥಮಿಕ ಭಕ್ಷಕ ಅನ್ನೋದಿಲ್ಲ. ಟ್ರಾಫಿಕ್ ಲೆವೆಲ್ 1, ಟ್ರಾಫಿಕ್ ಲೆವೆಲ್ 2, 3, 4 ಹಾಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಒನ್, ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಭಕ್ಷಕರಿಗೆ ಲಭ್ಯವಾಗುವಂತೆ ಇದೇನು ಮಾಡುತ್ತೆ, ಆಹಾರವನ್ನು ತಯಾರು ಮಾಡುತ್ತೆ ಪ್ಲ್ಯಾಂಟು. ಸಸ್ಯಾಹಾರಿ ಅಥವಾ ಪ್ರಾಥಮಿಕ ಭಕ್ಷಕ. ಸೊ ಪ್ರಾಥಮಿಕ ಭಕ್ಷಕ ಯಾವಾಗಲೂ ಸಸ್ಯಾಹಾರಿಯಾಗಿರುತ್ತೆ. ನೆಕ್ಸ್ಟು ಎರಡನೇ ಒಂದು ಭಕ್ಷಕರ ಲೆವೆಲಲ್ಲಿ ಸಣ್ಣ ಮಾಂಸಾಹಾರಿಗಳಿರುತ್ತೆ. ನೆಕ್ಸ್ಟು ಉನ್ನತ ಮಟ್ಟದ ಮಾಂಸಾಹಾರಿಗಳು ತೃತೀಯಕ ಅಥವಾ ಭಕ್ಷಕರು 4ನೇ ಒಂದು ಪೋಷಣಾ ಸ್ತರ. ಇನ್ ಕನ್ನಡ ಪೋಷಣಾ ಸ್ತರ 1, ಪೋಷಣಾ ಸ್ತರ 2, ಪೋಷಣಾ ಸ್ತರ 3, ಪೋಷಣಾ ಸ್ತರ 4 ಅಥವಾ ಭಕ್ಷಕ. ಅಲ್ಲಿಗೆ ಎಂಡ್ ಆಗುತ್ತೆ ಫುಡ್ ಚೈನ್, ಆಹಾರ ಸರಪಳಿ. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಯಾವಾಗ್ಲೂ 4 ಟ್ರಾಫಿಕ್ ಲೆವೆಲು ಪ್ರೆಸೆಂಟ್ ಇರುತ್ತೆ. 4th ಒನ್ ಲಾಸ್ಟ್ ಅಂತ ಹೇಳಿ ನಾವಲ್ಲಿ ಕರಿತೀವಿ. ಸೊ ಟ್ರಾಫಿಕ್ ಲೆವೆಲ್ 1 ಅಂದರೆ ಪೋಷಣಾ ಸ್ತರ 1, ಆ ಥರ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಒನ್ ಆಹಾರದ ಪಿರಮಿಡ್ ಅಂತ ಹೇಳಿ ಕರಿತೀವಿ. ಸೊ ಆಹಾರದ ಪಿರಮಿಡ್ ಅಂದರೆ ಟ್ರಯಾಂಗುಲರ್ ಶೇಪ್ ಗೊತ್ತಾಗ್ತಾ ಇದೆ. ಅಲ್ಲಿ ಫಸ್ಟ್ ಒನ್ ಉತ್ಪಾದಕರು, ಪ್ರೊಡ್ಯೂಸರ್ ಯಾವಾಗಲೂ ಕೆಳಗಡೆ ಲೆವೆಲಲ್ಲಿ ಇರ್ತಾರೆ.
ಪ್ರಾಥಮಿಕ ಭಕ್ಷಕರು, ದ್ವಿತೀಯ ಭಕ್ಷಕರು, ತೃತೀಯ ಭಕ್ಷಕರು, ಚತುರ್ಥಕ ಭಕ್ಷಕರು ಅಥವಾ ಭಕ್ಷಕರು ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿಗೆ ಎಂಡ್ ಆಗತ್ತೆ. ಸೊ ಇಲ್ಲಿ ನೆನ್ಪಿಟ್ಕೋಬೋದು, ಪ್ಲ್ಯಾಂಟ್ಸ್ ಪ್ರೊಡ್ಯೂಸರ್ ಯಾವಾಗಲೂ ನೆನಪಿರುತ್ತೆ. ಟ್ರಾಫಿಕ್ ಲೆವೆಲ್ 1 ಪ್ರಾಥಮಿಕ ಭಕ್ಷಕರಲ್ಲಿ ಸಸ್ಯಾಹಾರಿಗಳಿರುತ್ತೆ. ದ್ವಿತೀಯ ಭಕ್ಷಕರು ಅಂತ ನಾವೇನು ಕರಿತೀವಿ ಸೆಕೆಂಡರಿ ಕನ್ಸ್ಯೂಮರ್ಸಲ್ಲಿ ಅಲ್ಲಿಂದ ಮಾಂಸಾಹಾರಿಗಳು ಸ್ಟಾರ್ಟ್ ಆಗ್ತಾ ಹೋಗ್ತಾರೆ. ಎಕ್ಸಾಮಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಸ್ ಎ ಕಾಂಪಿಟೇಟರ್ ಗ್ರೂಪ್ ಸಿ ಎಕ್ಸಾಮ್ಗಳಲ್ಲಿ ಜಾಸ್ತಿ ಕೇಳ್ತಾ ಇರ್ತಾರೆ, ಯಾವ ಪೋಷಣಾ ಸ್ತರದಿಂದ ಮಾಂಸಾಹಾರಿಗಳು ಸ್ಟಾರ್ಟ್ ಆಗತ್ತೆ ಅಂತ ಹೇಳಿದ್ರೆ ದ್ವಿತೀಯ ಭಕ್ಷಕರಲ್ಲಿ ಸ್ಟಾರ್ಟ್ ಆಗುತ್ತೆ. ಪ್ರಾಥಮಿಕ ಭಕ್ಷಕರು ಪ್ರೈಮರಿ ಕನ್ಸ್ಯೂಮರಲ್ಲಿ ಯಾವಾಗ್ಲೂ ಸಸ್ಯಾಹಾರಿಗಳು ಇರುತ್ತೆ. ನೆಕ್ಸ್ಟ್ ಒನ್, ಇಷ್ಟು ಕೂಡ ಏನಾಗುತ್ತೆ ಆಹಾರ ಸರಪಳಿನಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್ ಫುಡ್ ವೆಬ್ ಅಂತ ಹೇಳಿ ಕರಿತೀವಿ, ಆಹಾರ ಜಾಲ. ನಾವೇನಿಲ್ಲಿ ಡಯಾಗ್ರಾಮಲ್ಲಿ ನೋಡ್ತಾ ಇದ್ದೀವಿ, ಸುಮಾರಷ್ಟು ಫುಡ್ ಚೈನ್ಗಳು ಕಂಬೈನ್ ಆಗಿದೆ. ದಟ್ ಮೀನ್ಸ್ ಅನೇಕ ಆಹಾರ ಸರಪಳಿಗಳು ಸೇರ್ಕೊಂಡಿರೋ ಒಂದು ಸರಣಿಗೆ ನಾವೇನಂತ ಕರಿತೀವಿ ಆಹಾರ ಜಾಲ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲೇ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಡಯಾಗ್ರಾಮನ್ನು ಕರೆಕ್ಟಾಗಿ ನೋಡಿದ್ರೆ ನೀವು ಈಸಿಲಿ ಫೇಸ್ ಮಾಡ್ಬೋದು ಎಕ್ಸಾಮಲ್ಲಿ. ಸೊ ಅಲ್ಲಿ ಗ್ರಾಸ್ ಫಸ್ಟ್ ಇರುತ್ತೆ, ನೆಕ್ಸ್ಟು ರ್ಯಾಬಿಟ್. ಅದು ಕೂಡ ನಾನು ಹೇಳಿದೆ ಪ್ರೈಮರಿ ಕನ್ಸ್ಯೂಮರ್ಸಲ್ಲಿ ಯಾವಾಗ್ಲೂ ವೆಜಿಟೇರಿಯನ್ ಅಂದರೆ ಸಸ್ಯಾಹಾರಿ ಪ್ರಾಣಿಗಳು ಕಂಡುಬರುತ್ತೆ. ರ್ಯಾಬಿಟ್ ನೋಡ್ತಾ ಇದ್ದೀವಿ. ನೆಕ್ಸ್ಟು ರ್ಯಾಬಿಟ್ ಸಸ್ಯಾಹಾರಿಯನ್ನು ತಿಂದು ಬದುಕೋದು ಸಿಂಹ. ಸೊ ಇಲ್ಲಿ ಆರಾಮಾಗಿ ಕಂಡು ಹಿಡ್ಕೋಬೋದು ನಾವು. ಇನ್ನೊಂದು ಕಡೆ ನೋಡ್ತಾ ಇದ್ದೀವಿ, ಸೊ ಅಲ್ಲಿ ಪ್ಲ್ಯಾಂಟ್ ಇದೆ, ಪ್ಲ್ಯಾಂಟನ್ನು ಸ್ಮಾಲ್ ಇನ್ಸೆಕ್ಟ್ ತಿಂತಾ ಇದೆ, ಇನ್ಸೆಕ್ಟನ್ನು ಬರ್ಡ್ ತಿಂತಾ ಇದೆ, ಬರ್ಡನ್ನು ಏನು ಮಾಡ್ತಾ ಇದೆ ಸ್ನೇಕ್ ತಿಂತಾ ಇದೆ. ಅಥವಾ ಪ್ಲ್ಯಾಂಟ್ ಇದೆ, ಗ್ರಾಸ್ ಹಾಪರ್ ಇನ್ಸೆಕ್ಟ್ ಇದೆ, ಅದನ್ನು ಫ್ರಾಗ್ ತಿನ್ನತ್ತೆ, ಫ್ರಾಗನ್ನು ಸ್ನೇಕ್ ತಿನ್ನತ್ತೆ, ಫೈನಲಿ ಈಗಲ್. ಸೊ ಈ ರೀತಿಯಾಗಿ ಅನೇಕ ಆಹಾರ ಸರಪಳಿಗಳು ಒಂದು ಕಡೆ ಸೇರಿರೋದನ್ನ ಏನಂತ ಕರಿತೀವಿ ಅಂದರೆ ಆಹಾರ ಜಾಲ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಒನ್, ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವನ್ನು ತೋರಿಸುವ ಚಿತ್ರ. ಅಂದರೆ ಫ್ಲೋಯಿಂಗ್ ಆಫ್ ಎನರ್ಜಿ ಎಷ್ಟರ ಮಟ್ಟಿಗೆ, ಅಂದರೆ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಶಕ್ತಿ ಯಾವ ರೀತಿಯಾಗಿ ಪಾಸ್ ಆಗ್ತಾ ಇದೆ ಅಥವಾ ಫ್ಲೋ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಫಸ್ಟ್ ಒನ್, ಸೌರ ಬೆಳಕು ಅಥವಾ ಸನ್ಲೈಟ್. ಅಫ್ಕೋರ್ಸ್ ನಮ್ಮ ಪ್ಲ್ಯಾಂಟ್ ತನ್ನ ಫುಡ್ಡನ್ನು ಪ್ರಿಪೇರ್ ಮಾಡ್ಕೋಬೇಕಂದ್ರೆ ಸನ್ಲೈಟ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್ ಉತ್ಪಾದಕರು, ಪ್ರೊಡ್ಯೂಸರ್ ಯಾವಾಗೂ ಪ್ಲ್ಯಾಂಟ್ ಆಗಿರುತ್ತೆ. ನೆಕ್ಸ್ಟ್ ಟ್ರಾಫಿಕ್ ಲೆವೆಲಲ್ಲಿ ಬರೋದು ಸಸ್ಯಾಹಾರಿಗಳು. ಸಸ್ಯಾಹಾರಿಗಳನ್ನು ತಿಂದು ಬದುಕೋದು ಮಾಂಸಾಹಾರಿಗಳು. ನೆಕ್ಸ್ಟು ಉನ್ನತ ಮಾಂಸಾಹಾರಿಗಳು ಲಾಸ್ಟ್ ಲೆವೆಲಲ್ಲಿ ಬರುತ್ತೆ. ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀವಿ ನಾವು ಹಲವಾರು ಕೀಟನಾಶಕ ರಾಸಾಯನಿಕಗಳನ್ನು ಬಳಸೋದ್ರಿಂದ ಅವುಗಳು ನಮ್ಮ ಬೆಳೆಗಳನ್ನು ರೋಗಗಳಿಂದ ಮತ್ತು ಕೀಟಗಳಿಂದ ರಕ್ಷಿಸುತ್ತೆ. ಅಂದರೆ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಯಾವುದೇ ಒಂದು ಫುಡ್ ಐಟಮ್ ಅಂತ ನಾವೇನಾದ್ರು ತೊಗೊಂಡ್ರೆ, ಸೊ ಆ ಫುಡ್ ಐಟಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಮಾಲ್ ಟಾಕ್ಸಿಕ್ ಸಬ್ಸ್ಟೆನ್ಸು ಪ್ರೆಸೆಂಟ್ ಇರುತ್ತೆ. ಸೊ ಆ ಒಂದು ವಿಷಕಾರಿ ವಸ್ತು ಏನು ಮಾಡುತ್ತೆ ಅಂತ ಹೇಳಿದ್ರೆ ಅನೇಕ ರೋಗಗಳಿಂದ ರಕ್ಷಣೆ ನೀಡುತ್ತೆ. ಅದ್ರ ಜೊತೆಗೆ ಆ ಒಂದು ಬೆಳೆಯನ್ನು ನಾಶ ಮಾಡ್ತಕ್ಕಂಥ ಇನ್ಸೆಕ್ಟ್ಗಳನ್ನು ಕಿಲ್ ಮಾಡುತ್ತೆ. ಬಟ್ ಇದೆಲ್ಲದೂ ಹೋಗಿ ಅಥವಾ ಇಂಡಸ್ಟ್ರಿಯಲ್ ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಹೋಗಿ ಏನಾಗತ್ತೆ ನದಿಯನ್ನು ಸೇರ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ದೊಡ್ಡ ಇಂಡಸ್ಟ್ರಿಗಳಲ್ಲಿ ನೀವು ನೋಡ್ಬೋದು ವೇಸ್ಟ್ ವಾಟರ್ ಅದೆಲ್ಲ ಹೋಗಿ ಏನಾಗತ್ತೆ ದೊಡ್ಡ ಸಮುದ್ರಗಳನ್ನು ಸೇರುತ್ತೆ. ಅಲ್ಲಿ ಸಮುದ್ರವನ್ನು ಸೇರಿದಾಗ ಅನೇಕ ಜೀವಿಗಳು ಏನಾಗತ್ತೆ ಅಕ್ವೈಟಿಕ್ ಮೀಡಿಯಾ ಅಥವಾ ಜಲಸಸ್ಯ ಜಲವಾಸಿ ಪ್ರಾಣಿಗಳು ಏನಾಗತ್ತೆ ಸತ್ತೋಗ್ಬಿಡತ್ತೆ. ಸೊ ಇಲ್ಲಿ ಒಂದು ಕಾನ್ಸೆಪ್ಟನ್ನ ನೆನ್ಪಿಟ್ಕೋಬೋದು, ಅಕ್ಯುಮಿಲೇಷನ್ ಆಫ್ ಕೆಮಿಕಲ್ ಸಬ್ಸ್ಟೆನ್ಸ್ ಇನ್ ಅ ಹ್ಯೂಮನ್ ಬಾಡಿ ಅಂತ ಹೇಳಿ ಕರಿತೀವಿ. ಸೊ ರಾಸಾಯನಿಕ ವಸ್ತುಗಳು ಹ್ಯೂಮನ್ ಬಾಡಿನಲ್ಲಿ ಸ್ಟೋರ್ ಆಗೋದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಜೈವಿಕ ಸಂವರ್ಧನೆ ಅಥವಾ ಬಯಾಲಜಿಕಲ್ ಮ್ಯಾಗ್ನಿಫಿಕೇಷನ್ ಅಂತ ಹೇಳಿ ಕರಿತೀವಿ. ಇದನ್ನು SCA1 ಎಕ್ಸಾಮಲ್ಲೂ ಕೂಡ ನಿಮಗೆ ಕೇಳಿದ್ದಾರೆ, 10th ಮಕ್ಕಳಿಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ಈ ಕ್ವಶನ್ಸು ಬಂದೇ ಬರುತ್ತೆ, ನೆನ್ಪಿಟ್ಕೊಳ್ಳೇ ಬೇಕಾಗತ್ತೆ. ನೆಕ್ಸ್ಟ್ ಒನ್, ಕೆಲವೊಂದು ಈ ರೈಸು ವೀಟ್ ಅದೆಲ್ಲ ಏನಿರುತ್ತೆ ವೆಜಿಟೇಬಲ್ಸು ಇದೆಲ್ಲದೂ ಕೂಡ ಏನಾಗತ್ತೆ ಅಂತ ಹೇಳಿದ್ರೆ
ಕೀಟನಾಶಕಗಳ ಒಂದು ವ್ಯವಸ್ಥೆನ ಹೊಂದಿರುತ್ತೆ. ನಾನು ಹೇಳಿದೆ ಯಾವುದೇ ಒಂದು ಫುಡ್ ಐಟಮ್ಸ್ ಆಗಿರ್ಬೋದು ಎಲ್ಲದೂ ಕೂಡ ಇನ್ಸೆಕ್ಟಿಸೈಡ್ಸು ಪೆಸ್ಟಿಸೈಡ್ಸನ್ನು ಯೂಸ್ ಮಾಡಿರ್ತಾರೆ ಅಂತ ಹೇಳಿ. ಸೊ ಅವು ಎಲ್ಲದೂ ಕೂಡ ಏನು ಮಾಡುತ್ತೆ, ಸಮ್ ಆಫ್ ದಿ ಕೆಮಿಕಲ್ಸನ್ನು ಸ್ಪ್ರೇ ಮಾಡದೇ ಇದ್ದರೆ ಅದು ಇನ್ಸೆಕ್ಟಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ನಮ್ಮ ಒಂದು ಕ್ರಾಪ್ನ. ಹಾಗಂತ ಹೇಳಿ ಕೆಲವೊಂದನ್ನು ಏನು ಮಾಡ್ಬೋದು, ವಾಶ್ ಮಾಡಿ ರಿಮೂವ್ ಮಾಡ್ಬೋದು, ಕೆಲವೊಂದನ್ನು ವಾಶ್ ಮಾಡೋದಕ್ಕೆ ಆಗೋದಿಲ್ಲ. ದಿ ಲಾಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಓಝೋನ್ ಡಿಪ್ಲೀಷನ್. ಸೊ ಓಝೋನ್ ಡಿಪ್ಲೀಷನ್ ಹೇಗಾಗುತ್ತೆ ಹಾಗಿದ್ರೆ? ಸೊ ಓಝೋನ್ ಅಂದರೆ ಗೊತ್ತು ನಿಮಗೆ, ಟ್ರೈ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಆಕ್ಸಿಜನ್ ಅಂತ ಹೇಳಿ ಕರಿತೀವಿ. ಆಕ್ಸಿಜನ್ ಮೀನ್ಸ್ O2 ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಬಟ್ ಓಝೋನನ್ನು O3 ಅಂದರೆ O2 ಜೊತೆ ಮತ್ತೊಂದು ಪ್ಲಸ್ O ಸೇರಿಕೊಂಡಾಗ O3 ಆಗಿ ಫಾರ್ಮೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ O+O ಅದೇನಾಗತ್ತೆ, O2 ಆಗಿ ಕನ್ವರ್ಟ್ ಆಗುತ್ತೆ. ಆಕ್ಸಿಜನ್ 2 ಮಾಲಿಕ್ಯೂಲ್ ಸೇರಿಕೊಂಡು ಆಕ್ಸಿಜನ್ ಸೇರಿಕೊಂಡು O2 ಆಗುತ್ತೆ. ನೆಕ್ಸ್ಟು ಆಕ್ಸಿಜನ್ ಜೊತೆ O2 ಜೊತೆ ಮತ್ತೊಂದು O ಸೇರಿಕೊಂಡು O3 ಆಗುತ್ತೆ. O3ಗೆ ನಾವು ಓಝೋನ್ ಅಂತ ಹೇಳಿ ಕರಿತೀವಿ. ಸೊ ಓಝೋನಲ್ಲಿ O3 ಅನ್ನೋದು ಆಕ್ಸಿಜನ್ನ 3 ಪರಮಾಣುಗಳಿಂದ ಏನು ಮಾಡಿರುತ್ತೆ, ಮಾಡಲ್ಪಟ್ಟಿರುತ್ತೆ. ಆದರೆ ಆಕ್ಸಿಜನನ್ನು ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ O2 ಆಕ್ಸಿಜನ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಈ ಒಂದು ಓಝೋನ್ ನಮ್ಮ ಒಂದು ಭೂಮಿಯ ಅಂಬ್ರೆಲ್ಲಾ, ಅರ್ತ್ ಅಂಬ್ರೆಲ್ಲಾ ಅಂತ ಹೇಳಿ ಕರಿತೀವಿ. ಬಿಕಾಸ್ ಈ ಒಂದು ಓಝೋನ್ ಸೂರ್ಯನಿಂದ ಬರ್ತಕ್ಕಂತಹ UV ರೇಸ್ ಅಥವಾ ಅಲ್ಟ್ರಾ ವೈರಸ್ ರೇಸಿಂದ ಏನು ಮಾಡುತ್ತೆ, ನಮ್ಮನ್ನೆಲ್ಲ ಸೇವ್ ಮಾಡುತ್ತೆ. ಸೊ ಅಂದರೆ ಅಲ್ಟ್ರಾ ವೈಲೆಟ್ ರೇಸ್ ಅಥವಾ ನೇರಳಾತೀತ ಕಿರಣಗಳು ನಮ್ಮ ದೇಹಕ್ಕೆ ನೇರವಾಗಿ ಬಂದು ತಲುಪಿದ್ರೆ ಅಫ್ಕೋರ್ಸ್ ಅಲ್ಲಿ ಸ್ಕಿನ್ ಡಿಸೀಸಸ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಅದು ಇನ್ನೊಂದು ಹಂತಕ್ಕೆ ಹೋಗಿ ಸ್ಕಿನ್ ಕ್ಯಾನ್ಸರ್ ಆಗ್ತಕ್ಕಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಂತಹ ಹಾನಿಕಾರಕವಾಗಿರ್ತಕ್ಕಂತಹ ನೇರಳಾತೀತ ಕಿರಣಗಳಿಂದ ನಮ್ಮನ್ನು ರಕ್ಷಣೆ ಮಾಡೋದು ಯಾರು ಅಂತ ಹೇಳಿದ್ರೆ ಅಂಬ್ರೆಲ್ಲಾ, ಅರ್ತ್ ಅಂಬ್ರೆಲ್ಲಾ ಅಂತ ಹೇಳಿ ಕರಿತೀವಿ, ಓಝೋನ್. ಸೊ ನೆಕ್ಸ್ಟ್ ಒನ್, ಈ ಒಂದು ಓಝೋನಿನ ಮಾಲಿಕ್ಯುಲರ್ ಫಾರ್ಮುಲಾ ಕೇಳ್ತಾರೆ. ಸೊ ಅಲ್ಲಿ ಗೊತ್ತು ನಮಗೆ O+O ಆಕ್ಸಿಜನ್ ಗೊತ್ತಿರುತ್ತೆ. ಈ ಆಕ್ಸಿಜನ್ ಜೊತೆಗೆ ಮತ್ತೊಂದು O ಸೇರಿಕೊಂಡು O3. ಸೊ ಓಝೋನ್ ಫಾರ್ಮೇಷನ್ ಆಗತ್ತೆ. ಇನ್ ದ ಇಯರ್ ಆಫ್ 1980 ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿಂದ ಓಝೋನ್ ಡಿಪ್ಲೀಷನ್ ಹಾಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಡ್ಯೂ ಟು ದ ಡಿಪಾಸಿಷನ್ ಆಫ್ CFC. ಸೊ ಕ್ಲೋರೋಫ್ಲೋರೋಕಾರ್ಬನ್ ಅಂತ ಹೇಳಿ ಕರಿತೀವಿ. ಸೊ ಅದರ ಬದಲಾಗಿ ಅದನ್ನು ರಿಮೂವ್ ಮಾಡೋಕ್ಕೋಸ್ಕರ ಇನ್ ದ ಇಯರ್ ಆಫ್ 1987 ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ನೆಕ್ಸ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ CFC ಉತ್ಪಾದನೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ 1986 ಒಂದು ಒಪ್ಪಂದವನ್ನು ಮಾಡ್ಕೊಳ್ಳುತ್ತೆ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್ ಕ್ವಶನ್ ಅಂತ ಹೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ ಒನ್ ಏನಾಗುತ್ತೆ ಅಂತ ಹೇಳಿದ್ರೆ ಇದರ ಬದಲಾಗಿ ಅಂದರೆ CFC ಬದಲಾಗಿ HCFC ಹೈಡ್ರೋಫ್ಲೋರೋಕಾರ್ಬನ್ ಅದನ್ನು ಯೂಸ್ ಮಾಡಬೇಕು ಅಂತ ಹೇಳಿ ಕೂಡ ಏನಾಗುತ್ತೆ ಅನೌನ್ಸ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಇವಾಗ ಕೂಡ HCFC ಆಲ್ಸೋ ಅದು ಕೂಡ ಕಾಸ್ ಮಾಡತ್ತೆ ಅಂತ ಹೇಳಿ ರಿಪೋರ್ಟ್ ಆಗಿದೆ. ಬಿಕಾಸ್ ಅದನ್ನು ಬ್ಯಾನ್ ಮಾಡಿದ್ರೆ ರಿಮೈನಿಂಗ್ ಫರ್ದರ್ ರೆಮಿಡಿ ಇದ್ದೇ ಇರುತ್ತೆ. ಬಟ್ ನಾವು ಏನು ಮಾಡಬೇಕಂತ ಹೇಳಿದ್ರೆ ಈ ಒಂದು ಎನ್ವಿರಾನ್ಮೆಂಟಲ್ಲಿ ಬಯೋಡಿಗ್ರೇಡಬಲ್ ಇರ್ತಕ್ಕಂತಹ ವಸ್ತುಗಳನ್ನು ಜಾಸ್ತಿ ಬಳಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಕಂಪ್ಲೀಟಾಗಿ ಬಯೋಡಿಗ್ರೇಡಬಲ್ ಅಂತ ಹೇಳಿದ್ರೆ ಗೊತ್ತು ನಿಮಗೆ, ನಾನು ಆವಾಗಲೇ ಹೇಳಿದೆ ಜೈವಿಕ ಘಟಕಗಳು ಅಂತ ಹೇಳಿ. ಸೊ ಅದೇನಾಗುತ್ತೆ ಕಂಪ್ಲೀಟಾಗಿ ಡಿಸಪಿಯರ್ ಆದಾಗ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಕಡಿಮೆ ಆಗತ್ತೆ. ಇದಲ್ಲದೆ ಎಕೋಸಿಸ್ಟಮ್ ಅಥವಾ ಎಕಾಲಜಿ, ಸೊ ಇಂಟ್ರಾಕ್ಷನ್ ಬಿಟ್ವೀನ್ ದಿ ಲಿವಿಂಗ್ ನಾನ್ ಲಿವಿಂಗ್ ಥಿಂಗ್ ಥ್ರೂ ದ ಎನ್ವಿರಾನ್ಮೆಂಟ್ ಅಂತ ಹೇಳಿ ನಾವೇನು ಕರಿತೀವಿ. ಸೊ ಅಲ್ಲೇನಾಗುತ್ತೆ ಸುಮಾರಷ್ಟು ಫೆನಾಮಿನನ್ ನಡೆಯುತ್ತೆ. ನೆಕ್ಸ್ಟು ಪಾರ್ಟ್ ಸೆಕೆಂಡಲ್ಲಿ ಇದ್ರ ಕಂಟಿನ್ಯೂಯೇಷನ್ ಪಾರ್ಟ್ ಏನಿದೆ ನ್ಯಾಚುರಲ್ ರಿಸೋರ್ಸಸ್ ಅದರಲ್ಲಿ ಮತ್ತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಅಲ್ಲಿ ನಾನು ಹೇಳ್ತಾನೆ ಬಂದೆ 1 ಮಾರ್ಕ್ ಯಾವುದು, ಲಾಂಗ್ ಆನ್ಸರ್ಸ್ ಯಾವುದು ಅಂತ ಹೇಳಿ. ಫುಡ್ ಚೈನ್, ಫುಡ್ ವೆಬ್ ಅದೆಲ್ಲದೂ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟು ಬ್ರೀಫ್ಲಿ ಎಕ್ಸ್ಪ್ಲೇನ್ ಓಝೋನ್ ಲೇಯರ್ ಅದರದ್ದೆಲ್ಲ ಕೇಳ್ತಾರೆ, ಅದನ್ನು ಕೂಡ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ನೆಕ್ಸ್ಟು ಕೇಳ್ತಾರೆ ಕೂಡ, ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟು ಕೂಡ ಈ ಒಂದು ಅಥವಾ ನಮ್ಮ ಪರಿಸರದಲ್ಲಿ ಬರ್ತಕ್ಕಂತಹ ಕಾನ್ಸೆಪ್ಟ್ಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.